ಒಂದು ಸ್ಫೋಟ ಆಗಿದೆ ಇವತ್ತು. ಕೆಲವರು ಸತ್ತಿದ್ದಾರೆ ಅಂತಕ್ಕಂಥ ಇನ್ಫಾರ್ಮೇಷನ್ ಇದೆ. ಕರ್ನಾಟಕದಲ್ಲೂ ಕೂಡ ನನಗೆ ಈಗಾಗಲೇ ಗೊತ್ತಾದ ಮೇಲೆ ಮೈಸೂರು ಪೊಲೀಸ್ನವ್ರ ಜೊತೆಲೂ ಮಾತಾಡಿದ್ದೀನಿ. ಬೆಂಗಳೂರು ಪೊಲೀಸ್ನವ್ರ ಜೊತೆಲೂ ಕೂಡ ಮಾತಾಡ್ತೀನಿ. ಈಗ ಮೈಸೂರು ಪೊಲೀಸ್ನವ್ರ ಜೊತೆ ಮಾತಾಡಿದ್ದೀನಿ. ಬೆಂಗಳೂರು ರಾಜ್ಯ ಮಟ್ಟದ DGP ಜೊತೆ IGP DGP IGP ಜೊತೆ ಕೂಡ ಮಾತಾಡ್ತೀನಿ. ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ಭದ್ರತೆಯನ್ನು ಬಿಗಿಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳು, ಬೆಂಗಳೂರು ಕೇಂದ್ರ, ವಿಮಾನ ನಿಲ್ದಾಣ, ಬಸ್ ನಿಲ್ದಾಣ ಮತ್ತು ರೈಲು ನಿಲ್ದಾಣ ಸೇರಿದಂತೆ ಎಲ್ಲೆಲ್ಲಿ ಜನ ನಿಬಿಡ ಪ್ರದೇಶಗಳಿದ್ದಾವೆ, ಸಾಂದ್ರತೆ ಇರತಕ್ಕಂಥ ಸ್ಥಳಗಳಲ್ಲಿ ಭದ್ರತೆಯನ್ನು ಬಿಗಿಗೊಳಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಈಗಾಗಲೇ ಕೊಟ್ಟಿದ್ದೀನಿ. ಸೊ ಮೈಸೂರು ನಗರದ ಪೊಲೀಸ್ನವ್ರಿಗೂ ಕೊಟ್ಟಿದ್ದೀನಿ, ಬೆಂಗಳೂರು ನಗರದ ಪೊಲೀಸ್ನವ್ರಿಗೂ ಕೂಡ ಕೊಡುತ್ತೇನೆ, ಮತ್ತು ರಾಜ್ಯ ಪೊಲೀಸ್ನವ್ರಿಗೂ ಕೂಡ ಕೊಡ್ತೀನಿ. DGP ಮತ್ತು IG ಜೊತೆಲೂ ಕೂಡ ಮಾತಾಡ್ತೇನೆ. ಮತ್ತು ನಾನು ಈ ಸ್ಫೋಟದಲ್ಲಿ ಮೃತರಾದವರ ಕುಟುಂಬ ವರ್ಗದವರಿಗೆ ಸಂತಾಪ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ನಾನು ಈಗ ಏನೂ ಕೂಡ ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ನನಗೆ ಪೂರ್ಣ ಮಾಹಿತಿ ಇಲ್ಲ. ಪೂರ್ಣ ಮಾಹಿತಿ ಗೊತ್ತಾದ ಮೇಲೆ ರಿಯಾಕ್ಟ್ ಮಾಡ್ತೀನಿ. ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆಯಾ ಇಲ್ವೋ ಅಂತಕ್ಕಂಥದ್ದು ಸುಮ್ಮನೆ ಇದಕ್ಕಿದ್ದಲ್ಲೇ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ಸೆಕ್ಯೂರಿಟಿ ಲ್ಯಾಬ್ಸ್ ಇದೆಯಾ ಇಲ್ವೋ ಅಂತಕ್ಕಂಥ ತಿಳ್ಕೊಂಡು ಮಾತಾಡ್ತೀನಿ. ನಾನು ಯಾರ ಜೊತೆಲೂ ಮಾತಾಡಿಲ್ಲಪ್ಪ. ಇಲ್ಲಿವರೆಗೆ ನಾನು ಮೀಟಿಂಗ್ನಲ್ಲಿ ಇದ್ದನಲ್ಲ ಇಲ್ಲೇ, ಅದಕ್ಕೆ ಮಾತಾಡೋಕ್ಕಾಗಿಲ್ಲ. ನಾನು ಮಾತಾಡ್ತೀನಿ. ಈಗಲೇ ಮಾತಾಡಿ ಅಂದರೆ ಮಾತಾಡ್ಬಿಡ್ತೀನಿ. ನಾಳೆ ಎಲ್ಲಿ ಸಿಟ್ಟಾಗ್ತೀನಿ ನಾನು? ಈಗ ನೋಡಿ, ಇಷ್ಟೊತ್ತು ನಾನು 11-12 ಗಂಟೆಯಿಂದ ಕೂತಿದ್ದೀನಿ. ಈಗ ಸಿಟ್ಟಾಗಿದ್ದೀನಾ?